ನಮಸ್ತೆ. ನಾನು ಡಾಕ್ಟರ್ ಹರ್ಷಿತ್, ವ್ಯಾಸ್ಕ್ಯುಲರ್ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್, ಕಸ್ತೂರಬಾ ಹಾಸ್ಪಿಟಲ್ ಮಣಿಪಾಲ್. ವ್ಯಾಸ್ಕ್ಯುಲರ್ ಇಂಟರ್ವೆನ್ಷನ್ ರೇಡಿಯಾಲಜಿ ವಿಭಾಗದ ನಾನು ಕನ್ಸಲ್ಟೆಂಟ್ ಆಗಿದ್ದೇನೆ. ಇವತ್ತು ನಾವು ವೆರಿಕೋಸ್ ವೇನ್ಸ್ ನಲ್ಲಿ ಎಂದ್ರೇನು ಮತ್ತು ಅದಕ್ಕೆ ಹೊಸ ವಿಧಾನದ ಟ್ರೀಟ್ಮೆಂಟ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ವೆರಿಕೋಸ್ ವೇನ್ಸ್ ಅಂದರೆ ಏನು? ಇದು ತುಂಬ ಕಾಮನ್ ಆಗಿರುವಂಥ ಒಂದು ಡಿಸೀಸ್. ವೆರಿಕೋಸ್ ವೇನ್ಸ್ ಅಂದರೆ ಕಾಲಲ್ಲಿ ನರಗಳು, ಅಂದರೆ ಕೆಟ್ಟ ರಕ್ತ ತಗೊಂಡು ಹೋಗುವಂಥ ನರಗಳು ದಪ್ಪ ಆಗುವುದು. ಸೊ ಇದು ಯಾಕಾಗ್ತದೆ ಅಂದರೆ ಬ್ಲಡ್, ಕೆಟ್ಟ ರಕ್ತ ಸರಬರಾಜು ಆಗಬೇಕಾದ್ರೆ ಎಲ್ಲಾದರೂ ಬ್ಲಾಕ್ ಇದ್ದರೆ, ಅಥವಾ ನಮ್ಮ ಕಾಲಲ್ಲಿ ಮಸಲ್ ಪಂಪ್ ಕರೆಕ್ಟಾಗಿ ವರ್ಕ್ ಆಗದಿದ್ರೆ, ಅಥವಾ ಎಲ್ಲಾದರೂ ಮೇಲೆ ರಕ್ತ ಹೋಗಬೇಕಾದ್ರೆ ಬ್ಲಾಕ್ ಇದ್ದರೆ ಅದಕ್ಕೆ ವೆರಿಕೋಸ್ ವೇನ್ಸ್ ಆಗ್ತದೆ. ಎಷ್ಟು ಜನರಿಗೆ ಇದಾಗ್ತದೆ? ಸೊ ನಮ್ಮ ಭಾರತದ ಒಂದು ಸೆನ್ಸಸ್ ಅಂದರೆ ಸ್ಟಡಿ ಪ್ರಕಾರ 5% ಜನರಿಗೆ ವೆರಿಕೋಸ್ ವೇನ್ಸ್ ಆಗ್ತದೆ. ಸೊ 5% ಅಂದರೆ 100ರಲ್ಲಿ 5 ಜನರಿಗೆ ವೆರಿಕೋಸ್ ವೇನ್ಸ್ ಇರ್ತಕ್ಕಂಥದ್ದು. ಇಟ್ ಇಸ್ ವೆರಿ ಕಾಮನ್ ಡಿಸೀಸ್, ತುಂಬ ಕಾಮನ್ ಆಗಿ ಕಾಣ್ತಾ ಇರುವಂಥದ್ದು. ಸೊ ಹೇಗೆ ವೆರಿಕೋಸ್ ವೇನ್ಸ್ ಆಗ್ತದೆ, ಯಾಕೆ ಆಗ್ತದೆ, ಏನದಕ್ಕೆ ಕಾಸಸ್ ಅಂದರೆ ಯಾವ ಥರದ್ದು? ಫಸ್ಟು ತುಂಬ ಸಮಯ ನಿಂತ್ಕೊಳ್ಳೋದು. ನೀವು ತುಂಬ ಗಂಟೆ ನಿಂತು ಕಾಲಿಗೆ ಎಕ್ಸಸೈಸ್ ಇಲ್ಲದೆ ಕಾಲಲ್ಲಿರುವಂಥ ಮಾಂಸಖಂಡಗಳು ಪಂಪ್ ಆಗಿ ಆ್ಯಕ್ಟ್ ಆಗ್ತವೆ. ಆ ಪಂಪ್ ಎಲ್ಲಾದರೂ ತುಂಬ ಹೊತ್ತು ನಿಂತರೆ ಆ್ಯಕ್ಟ್ ಆಗದೆ, ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಆ ಬ್ಲಡ್ ಅಲ್ಲೇ ನಿಂತು ಆ ನರನ ಡ್ಯಾಮೇಜ್ ಮಾಡಿ ವೆರಿಕೋಸ್ ವೇನ್ಸ್ ಆಗ್ತದೆ. ಇನ್ನೊಂದು ಬಂದು ನಮ್ಮ ಜೀವನ ಶೈಲಿ. ನಾವು ತುಂಬ ಹೊತ್ತು ಕೂತಿದ್ದು, ತುಂಬ ವೆಯ್ಟ್ ಜಾಸ್ತಿ ಮಾಡಿಕೊಂಡು ಎಲ್ಲಾದರೂ ನಾವು ಅದ್ರ ಬಗ್ಗೆ ಕೇರ್ ತೊಗೊಂಡಿಲ್ಲ ಅಂದರೆ ಸಹ ವೆರಿಕೋಸ್ ವೇನ್ಸ್ ಆಗ್ತದೆ. ಇನ್ನೊಂದು ಹೊಟ್ಟೆಯಲ್ಲಿ ಅಬ್ಸ್ಟ್ರಕ್ಷನ್, ಬ್ಲಾಕ್ ಇದ್ದಾಗ. ಹೇಗೆ ಈಗ ಪ್ರೆಗ್ನೆಂಟ್ ಆಗಿರುವಂಥ ಲೇಡೀಸಲ್ಲಿ ಹೊಟ್ಟೆಯಲ್ಲಿ ಮಗು ರಕ್ತನಾಡಿಗಳನ್ನು ಒತ್ತಿ ಲೇಡೀಸಲ್ಲಿ ಆ ವೆರಿಕೋಸ್ ವೇನ್ಸ್ ಆಗುವಂಥದ್ದೊಂದು ತುಂಬ ಕಾಮನ್ ಆಗಿ ಕಾಣ್ತವೆ. ಇನ್ನೊಂದು ಬಂದು ಸ್ಮೋಕಿಂಗ್ ಎಲ್ಲ ಇದ್ದಾಗ ಕಾಲಲ್ಲಿ ಒಳ್ಳೆ ರಕ್ತನಾಳ, ಕೆಟ್ಟ ರಕ್ತನಾಳ ಎರಡೂ ಡ್ಯಾಮೇಜ್ ಆಗಿ ಅದರಲ್ಲಿ ರಕ್ತನಾಳ ಬ್ಲಾಕ್ ಆಗ್ಬೋದು, ಇಲ್ಲ ವೆರಿಕೋಸ್ ವೇನ್ಸ್ ಬರ್ಬೋದು. ಸೊ ವೆರಿಕೋಸ್ ವೇನ್ಸ್ ಹೇಗೆ ಕಾಣ್ಕೋತದೆ? ಕಾಲಲ್ಲಿ ಇದರಲ್ಲಿ 6 ಸ್ಟೇಜ್ಗಳಿರ್ತವೆ, ಅಂದರೆ 6 ರೀತಿಯಾಗಿ ಇದು ಕಾಣಿಸ್ಕೋಬೋದು. ಫಸ್ಟ್ ಸ್ಟೇಜ್ ಬಂದು ಜಸ್ಟ್ ಕಾಲಲ್ಲಿ ಸಣ್ಣ ಸಣ್ಣ ಸ್ಪೈಡರ್ ವೇನ್ಸ್ ಅಂತ ಆಗ್ತವೆ. ಆ ಸ್ಪೈಡರ್ ವೇನ್ಸ್ ಆದಾಗ ಕಾಲಲ್ಲಿ ನೋವು ಕಾಣಿಸ್ಕೋಬೋದು. ಸೊ ಅದರ ಟೈಮಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ವೆರಿಕೋಸ್ ವೇನ್ಸ್ ಮುಂದೆ ಸ್ಟೇಜ್ 2 ಇಂದ ಸಿವಿಯರ್ ಆಗೋದನ್ನು ನಿಲ್ಲಿಸ್ಬೋದು. ಸೊ ಸ್ಟೇಜ್ 2 ಅಂದರೆ ಇನ್ನೂ ಮೈಲ್ಡ್ ಸ್ಟೇಜಲ್ಲಿ, ಸ್ಟೇಜ್ 6 ಅಂದರೆ ತುಂಬ ಸಿವಿಯರ್ ಸ್ಟೇಜು. ಸ್ಟೇಜ್ 2 ಅಂದರೆ ಕಾಲಲ್ಲಿ ಕೆಟ್ಟ ರಕ್ತನಾಳಗಳೆಲ್ಲ ದಪ್ಪಾಗಿ ನೀಲಿ ಸ್ವಲ್ಪ ಫೇರ್ ಇರೋರಿಗೆಲ್ಲ ಕಾಲಲ್ಲಿ ನೀಲಿ ರಕ್ತನಾಳಗಳೆಲ್ಲ ದಪ್ಪಾಗಿ ಕಾಣ್ತವೆ. ಇನ್ನು ಸ್ಟೇಜ್ ಮುಂದೆ ಹೋಗ್ತಿದ್ದಂಗೆ ಅದು ಕಾಲುಗಳಲ್ಲಿ ಗಾಯ ಆಗೋದು, ಕಾಲು ಕಪ್ಪಾಗೋದು, ಊತ ಬರೋದೆಲ್ಲ ಕಾಣ್ತದೆ. ಸೊ ಇದು ಸಿವಿಯರ್ ಸ್ಟೇಜಿಗೆ ಹೋದಾಗ ಪೇಷಂಟಿಗೆ ನಡಿಲಿಕ್ಕೂ ಆಗದೆ ಇರ್ಬೋದು. ನಡಿಲಿಕ್ಕಾಗದೆ ಗಾಯಗಳೆಲ್ಲ ಇನ್ಫೆಕ್ಷನ್ ಆಗಿ ಕಾಲಲ್ಲೆಲ್ಲ ನೀರು ಬರೋವಂಥದ್ದು ಆಗ್ಬೋದು. ತುಂಬ ಸಿವಿಯರ್ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಬ್ಲಾಕ್ ಆದಾಗ ಕಾಲಲ್ಲಿ ತುಂಬ ಅತೀವವಾದ ಬ್ಲೀಡಿಂಗು ಆಗ್ಬೋದು. ಸೊ ಇದೆಲ್ಲ ವೆರಿಕೋಸ್ ವೇನ್ಸಲ್ಲಿ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋಂಥ ಸಿಂಪ್ಟಮ್ಸ್. ಸೊ ಯಾವಾಗ ಡಾಕ್ಟರ್ನ ಕಾಣಬೇಕು? ನಿಮಗೆ ಈ ಸ್ಟೇಜ್ 2 ಅಂದರೆ ಎಲ್ಲಿ ವೆರಿಕೋಸ್ ವೇನ್ಸ್ ಕಾಣ್ಲಿಕ್ಕೆ ಶುರು ಆಗ್ತದೋ ಅವಾಗೇ ಬೆಸ್ಟ್ ಟ್ರೀಟ್ಮೆಂಟ್ ಡಾಕ್ಟರ್ ಹತ್ರ ಕೇಳಿ ನಿಮಗೆ ಏನು ಟ್ರೀಟ್ಮೆಂಟ್ ಸರಿ ಆಗ್ತದೆ ಅದನ್ನು ಅವ್ರ ಹತ್ರ ಕನ್ಸಲ್ಟ್ ಮಾಡಿ ತೊಗೊಳ್ಳುವಂಥದ್ದು. ಸೊ ಹೇಗೆ ಕಂಡುಹಿಡಿತೀವಿ ವೆರಿಕೋಸ್ ವೇನ್ಸ್ನ ಅಂದರೆ, ಇದು ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್. ಪೇಷಂಟಿಗೆ ಕಾಲಲ್ಲಿ ನರಗಳು ದಪ್ಪ ಇದ್ದಾಗ ನಾವು ಅದನ್ನು ಟೆಸ್ಟ್ ಮಾಡಿ, ಅದನ್ನು ಟಚ್ ಮಾಡಿ ಫೀಲ್ ಮಾಡ್ತೇವೆ ನಾವು ಎಷ್ಟು ದಪ್ಪ ಇದೆ ನರ, ಎಲ್ಲೆಲ್ಲೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅದಾದಮೇಲೆ ವ್ಯಾಸ್ಕ್ಯುಲರ್ ಡಾಪ್ಲರ್ ಅಂತ ಮಾಡ್ತೀವಿ. ಡಾಪ್ಲರ್ ಮಾಡಿ ಯಾವ ನರಗಳೆಲ್ಲ ಬ್ಲಾಕ್ ಆಗಿದೆ, ಯಾವ ನರಗಳಲ್ಲಿ ಡ್ಯಾಮೇಜ್ ಆಗಿದೆ ಎಲ್ಲ ಚೆಕ್ ಮಾಡಿ ಡಾಪ್ಲರಲ್ಲಿ ಪರೀಕ್ಷೆ ಮಾಡಿ ನಾವು ಮುಂದಿನ ಟ್ರೀಟ್ಮೆಂಟ್ನ ಹೇಳ್ತೇವೆ. ಸೊ ಇಷ್ಟೇ ಸಿಂಪಲ್ ಅದನ್ನು ಕಂಡುಹಿಡಿಯೋದು. ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ? ಸೊ ಸ್ಟೇಜ್ 1ರಿಂದ 6 ತನಕ ನಾನು ಆಲ್ರೆಡಿ ಹೇಳಿದ್ದೀನಿ. 1ನೇ ಸ್ಟೇಜಲ್ಲಿ ಇದ್ದಾಗ ಮೈಲ್ಡ್ ಸಾಕ್ಸ್ ಹಾಕ್ಕೊಂಡು ಜಸ್ಟ್ ಎಕ್ಸಸೈಸ್ ಕಾಲಿಂಗ್ ಮಾಡಿದ್ರೆ ಸಾಧಾರಣವಾಗಿ 6 ತಿಂಗಳು 1 ವರ್ಷದಲ್ಲಿ ವೆರಿಕೋಸ್ ವೇನ್ಸ್ ಎಲ್ಲ ಹೋಗ್ತವೆ. ಈ ಸ್ಟೇಜ್ 2, 3ಯಲ್ಲಿ ತುಂಬ ನೋವಿದ್ದು ಕಾಲ ನರಗಳು ದಪ್ಪ ಆಗಿದ್ದರೆ ಸಾಕ್ಸನ್ನು ನಾವು ಅಂದರೆ ಸ್ಟಾಕಿಂಗ್ಸನ್ನು ಕೊಡ್ತೀವಿ. ಸ್ಟಾಕಿಂಗ್ಸ್ ಇನ್ ಕೇಸ್ ಅದು ಒಂದು ವೇಳೆ ವರ್ಕ್ ಆಗಲಿಲ್ಲ ಅಂತಂದರೆ ಅದಕ್ಕೆ ನೆಕ್ಸ್ಟ್ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಸೊ ಮುಂಚೆ ಏನು ಹೊಸದಾಗಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದ್ದಾವೆ ಅಂದರೆ, ಒಂದು ಮುಂಚೆ ಕೆಲವು ವರ್ಷಗಳ ಹಿಂದೆ ಸರ್ಜರಿಯನ್ನು ಮಾಡ್ತಿದ್ರು. ಈಗ ಸರ್ಜರಿ ಅಲ್ಲಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಟ್ಟಿರ್ತದೆ, ಹೊರಗಡೆಯಿಂದ ಗಾಯಗಳೆಲ್ಲ. ಸೊ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಹೊಸದಾಗಿ ಟ್ರೀಟ್ಮೆಂಟ್ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದಿದ್ದಾವೆ. ಸೊ ನಾವು ಸರ್ವೇ ಸಾಮಾನ್ಯವಾಗಿ ಮಾಡುವಂಥದ್ದು ಲೇಸರ್ ಟ್ರೀಟ್ಮೆಂಟ್ ಅಂದರೆ ಕಾಲಲ್ಲಿ ಒಂದು ಲೇಸರ್ ಟ್ಯೂಬನ್ನು ಹಾಕಿ ಲೇಸರಲ್ಲಿ ಆ ನರನ ಸುಟ್ಟಾಕುವಂಥದ್ದು. ಸೊ ಈ ನರ ಸುಟ್ಟರೆ ಕಾಲಲ್ಲಿ ಕೆಲವರಲ್ಲಿ ಡೌಟ್ ಇರ್ತದೆ, ಸುಟ್ಟರೆ ಏನಾದರೂ ಪ್ರಾಬ್ಲಮ್ ಆಗ್ತದೆ ಅಂತ. ಸುಟ್ಟರೆ ನರಕ್ಕೇನು ಪ್ರಾಬ್ಲಮ್ ಆಗಲ್ಲ, ಅದು ಒಂದು
ಸಣ್ಣದೊಂದು ಕೆಟ್ಟ ನರ, ಬಾಡಿಯಲ್ಲಿ ಆ ಥರ ಸುಮಾರು ನರಗಳಿರ್ತದೆ, ಅದೊಂದು ಕೆಟ್ಟ ನರ ಅಂತ ತೆಗೆದ್ರೆ ಕಾಲೆಲ್ಲ ಕ್ಲೀನ್ ಆಗ್ತದೆ. ಇದನ್ನು ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಲೇಸರ್ ಟ್ರೀಟ್ಮೆಂಟಲ್ಲಿ ಎಲ್ಲೆಲ್ಲ ನರ ದಪ್ಪಾಗಿದೆ ಅಲ್ಲೆಲ್ಲ ಒಂದು ಟ್ಯೂಬ್ ಹಾಕಿ ಲೇಸರ್ ಒಂದು ಮಷೀನ್ ಹಾಕಿ ಒಳಗಡೆ ನಾವು ಅದನ್ನು ಸುಟ್ಟು ಕ್ಲೀನ್ ಮಾಡ್ತೀವಿ. ಇದರಲ್ಲಿ ಇದು ಡೇ ಕೇರ್ ಪ್ರೊಸೀಜರ್, ಬೆಳಗ್ಗೆ ಬಂದರೆ ಮಧ್ಯಾಹ್ನ ಮಾಡಿಸ್ಕೊಂಡು ಹೋಗುವಂಥದ್ದು, ನಡ್ಕೊಂಡೇ ಪೇಷಂಟ್ ವಾಪಸ್ ಹೋಗ್ಬೋದು. ಇನ್ ಕೇಸ್ ತುಂಬ ಸಿವಿಯರ್ ಇದ್ರೆ ಕೆಲವು ಸಲ ಅನಸ್ತೀಶಿಯಾ ಕೊಟ್ಟಿರೋ ಕಾರಣ ಒಂದು ದಿವಸ ಅಡ್ಮಿಷನ್ ಬೇಕಾಗ್ಬೋದು. ಇದಲ್ಲದೆ ನಮಗೆ ಲೇಸರ್ ಇದರಿಂದ ಸುಟ್ಟು ಗಾಯಗಳಾಗುವುದು ಕೆಲವರಿಗೆ, ಅಂದರೆ ತುಂಬ ಎಲ್ಲರಿಗಲ್ಲ, ಸುಟ್ಟು ಇದಾಗುವ ಒಂದು ಸಣ್ಣ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ಈಗ ಹೊಸದಾಗಿ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಗ್ಲೂ ಅಂದರೆ ಗಮ್, ನಮ್ಮ ನಾರ್ಮಲ್ ಭಾಷೆಯಲ್ಲಿ ಹೇಳಬೇಕಾದ್ರೆ ಆ ಗಮ್ಮನ್ನು ನರದಲ್ಲಿಟ್ಟು ಯಾವುದೇ ರೀತಿ ಅದು ಸುಡೋದಾಗ್ಲಿ ಏನೂ ಮಾಡೋದಿಲ್ಲ, ಜಸ್ಟ್ ಗಮ್ ಇಟ್ಟು ಗಮ್ಮಲ್ಲಿ ಆ ನರನ ಬ್ಲಾಕ್ ಮಾಡಿಬಿಡ್ತೇವೆ. ಸೊ ಗಮ್ ಹಾಕಿ ಬ್ಲಾಕ್ ಮಾಡಿದಾಗ ನಿಮಗೆ ಈ ಸೈಡ್ ಎಫೆಕ್ಟ್ಸ್ ಆಫ್ ಲೇಸರ್ ಇಸ್ ಅ ವೆರಿ ಸೇಫ್ ಟ್ರೀಟ್. ಸುಮಾರು 96% ಜನರಿಗೆ ಏನೂ ಪ್ರಾಬ್ಲಮ್ಸ್ ಆಗಲ್ಲ. 2 to 3% ಜನರಿಗೆ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ಬೋದು, ನರ ಸುಡೋದು, ಅದು ಪೇನ್ ಎಲ್ಲ ಬರ್ಬೋದು. ಗ್ಲೂ ಅಲ್ಲಿ ಅದು ಇರಲ್ಲ. ಗ್ಲೂ ಅಲ್ಲಿ ಸಿಂಪ್ಟಮ್ಸ್ ಬಹಳ ಕಡಿಮೆ, ಅಂದರೆ ಪೋಸ್ಟ್ ಟ್ರೀಟ್ಮೆಂಟ್ ಪ್ರಾಬ್ಲಮ್ಸ್ ಬರೋದು. ಮತ್ತೆ ಇದರಲ್ಲಿ ಕಟ್ಟು ಸ್ಕಾರ್ ಏನೂ ಇರಲ್ಲ, ಎಲ್ಲ ಕೀ ಹೋಲ್ ಪ್ರೊಸೀಜರ್ಸ್ ಆಗಿರೋದ್ರಿಂದ ಇಮಿಡಿಯೇಟ್ಲಿ ಯು ಕ್ಯಾನ್ ರಿಕವರ್, ಇಮಿಡಿಯೇಟ್ಲಿ ವಾಕ್ ಮಾಡ್ಬೋದು, ಇಮಿಡಿಯೇಟ್ ಈವನ್ ಬೆಳಗ್ಗೆ ಬಂದು ಮಾಡಿಸ್ಕೊಂಡು ಕೆಲಸಕ್ಕೂ ವಾಪಸ್ ಹೋಗ್ಬೋದು. ಸೊ ಅದು ಹೊಸದಾದ ಗ್ಲೂ ಟ್ರೀಟ್ಮೆಂಟ್. ಸೊ ನಮಗೇನು ವೆರಿಕೋಸ್ ಟ್ರೀಟ್ಮೆಂಟ್ ಆದಮೇಲೆ ಏನು ನಾವು ಎಚ್ಚರಿಕೆ ತಗೋಬೇಕು ಅಂದರೆ, ಕಾಲಿಗೆ ಸಾಕ್ಸ್ ಖಂಡಿತವಾಗೂ ಹಾಕಬೇಕು. ಲೇಸರ್ ಟ್ರೀಟ್ಮೆಂಟ್ ಆದಮೇಲೂ ಸಹ 6 ತಿಂಗಳಿಂದ 1 ವರ್ಷ ಹಾಕೋಬೇಕು. ಗಮ್ ಟ್ರೀಟ್ಮೆಂಟ್ ಮಾಡಿದ್ರೆ ಅಥವಾ ಗ್ಲೂ ಅವ್ರ ವೆನಾಸಿಲ್ ಟ್ರೀಟ್ಮೆಂಟ್ ಮಾಡಿದರೆ ಅದು ಮಿನಿಮಮ್ 1 ತಿಂಗಳು ಹಾಕಿ ಬಿಟ್ಟು ಬಿಡ್ಬೋದು. ಮತ್ತು ಕಾಲನ್ನು ಮಸಾಜ್ ಮಾಡಬಾರ್ದು, ಕಾಲನ್ನು ಎತ್ತಿಟ್ಟು ದಿಂಬ ಮೇಲೆ ಎತ್ತಿಟ್ಟು ಮಲ್ಕೊಳ್ಬೇಕಾದಂಥ ಕೆಲವೊಂದು ಸಿಂಪಲ್ ಒಂದು ಇದನ್ನು ಫಾಲೋ ಮಾಡಿದರೆ ಕಾಲೆಲ್ಲ ವೆರಿಕೋಸ್ ಆದರೂ ಗುಣ ಆಗ್ತದೆ. ಸೊ ಸಣ್ಣದಾಗಿ ವೇನ್ ಕಾಣಿಸಿ ಎಷ್ಟು ಬೇಗ ನೀವು ಟ್ರೀಟ್ಮೆಂಟ್ ತೊಗೊಳ್ತಿರೋ ಈ ಸರ್ಜರೀಸನ್ನೆಲ್ಲ ಆ್ಯಕ್ಚುಲಿ ಅವಾಯ್ಡ್ ಮಾಡ್ಬೋದು. ಸ್ಟೇಜ್ 1ನಲ್ಲಿ ಸಣ್ಣದಾಗಿ ಸ್ಪೈಡರ್ ವೇನ್ಸ್ ಎಲ್ಲ ಕಂಡಾಗ ಟ್ರೀಟ್ಮೆಂಟ್ ತೊಗೊಂಡ್ರೆ, ಸಾಕ್ಸ್ ಎಲ್ಲ ಹಾಕ್ಕೊಂಡು ಕಾಲೆಲ್ಲ ಎತ್ತಿಟ್ಟು ಮಲ್ಕೊಂಡ್ರೆ ಈ ಸರ್ಜರಿ ಅಥವಾ ಈ ಲೇಸರ್ ಆರ್ ಗ್ಲೂ ಟ್ರೀಟ್ಮೆಂಟ್ ಮಾಡಬೇಕಾದ ಒಂದು ಇದೇ ಬರಲಿಕ್ಕಿಲ್ಲ ಚಾನ್ಸ್. ಈವನ್ ಕೇಸ್ ಬಂದರು ಅದಕ್ಕೆ ಹೊಸದಾದ ಲೇಸರ್ ಗಮ್ ಎಲ್ಲ ಇರೋ ಕಾರಣ ಡೇ ಕೇರ್ ಅಂದರೆ ಬೆಳಗ್ಗೆ ಬಂದು ಮಧ್ಯಾಹ್ನ ಹೋಗುವಂಥ ಟ್ರೀಟ್ಮೆಂಟು ಮಾಡ್ಬೋದು. ಮತ್ತು ಇದರಿಂದ ಸೈಡ್ ಎಫೆಕ್ಟ್ಸ್ ಆಗಲಿ, ಹೊರಗಡೆ ಸ್ಕಾರ್ ಇರೋದಾಗಲಿ ಏನೂ ಇರೋಲ್ಲ. ಸೊ ಆದಷ್ಟು ಬೇಗ ಟ್ರೀಟ್ಮೆಂಟ್ ಇದನ್ನು ತೊಗೊಳ್ಳೋದು ವೆರಿಕೋಸ್ ವೇನ್ಸ್ಗೆ ಭಾಳ ಒಳ್ಳೆಯದು. ಜನಮನದ ಜೀವನಾಡಿ